ಕಲಬುರಗಿ ಜಿಲ್ಲಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ಹಳ್ಳಿಗಳಲ್ಲಿ ನಾಯಿ ಕೊಡೆಗಳಂತೆ ಆಸ್ಪತ್ರೆ ಓಪನ್ ಆಗಿವೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಮುಂದಾಗಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಸಾಕಷ್ಟು ದೂರು ಬಂದ ಬೆನ್ನಲ್ಲೇ ಜಿಲ್ಲಾ ಆರೋಗ್ಯ ಇಲಾಖೆ ಬೇಟೆಗೆ ಮುಂದಾಗಿದೆ. ಕಲಬುರಗಿ ಜಿಲ್ಲಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ಫೇಕ್ ಡಾಕ್ಟರ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಕಲಬುರಗಿ ಜಿಲ್ಲಾಡಳಿತ ಮುಂದಾಗಿದೆ. ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ. 109 ನಕಲಿ ವೈದ್ಯರ ಲಿಸ್ಟ್ ರೆಡಿ ಮಾಡಿರುವ ಆರೋಗ್ಯ ಇಲಾಖೆ, ತಾಲೂಕು ದಂಡಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿ, ಆಯುಷ್ ವೈದ್ಯರು, ಪೊಲೀಸ್ ಇಲಾಖೆ ನೇತೃತ್ವದ ಟೀಮ್ ಆಯಾ ತಾಲೂಕಿನ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ದಾಳಿ ಮಾಡಿದೆ. 109 ನಕಲಿ ವೈದ್ಯರಲ್ಲಿ 64 ಜನರ ತಪಾಸಣೆ ನಡೆಸಿ 43 ಕ್ಲಿನಿಕ್ಗಳಿಗೆ ಖುದ್ದು ಅಧಿಕಾರಿಗಳಿಗೆ ಬೀಗ ಹಾಕಿದ್ದಾರೆ. ನಕಲಿ ವೈದ್ಯರ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಮಾತ್ರೆ ಸೇರಿ ಸಾಕಷ್ಟು ವೈದ್ಯಕೀಯ ಸಲಕರಣೆಗಳು ಸಿಕ್ಕಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲ ತಾಲೂಕಾ ಲೆವೆಲಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿದ್ದೇವೆ. ತಾಲೂಕು ಆರೋಗ್ಯಾಧಿಕಾರಿ, ಒಬ್ಬರು ಪೊಲೀಸ್ ಆಫೀಸರು ಮತ್ತು ಆಯುಷ್ ವೈದ್ಯರು ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿದ್ದಾರೆ. ನಕಲಿ ವೈದ್ಯರು ಎಲ್ಲಿ ಕಂಡು ಬಂದಿರ್ತಾರೆ ಅವರಿಗೆ ಐಡೆಂಟಿಫೈಯನ್ನು ಮಾಡಿದ್ದೀವಿ. ನಮ್ಮದೆಲ್ಲ ತಂಡಗಳು ಐಡೆಂಟಿಫೈ ಮಾಡಿದ್ದಾರೆ. ಈಗಾಗಲೇ ನಾವು 109 ನಕಲಿ ವೈದ್ಯರನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಅವರು ಅದರಲ್ಲಿ 64 ಜನಕ್ಕೆ ತಪಾಸಣೆ ಮಾಡಿದ್ದಾರೆ. ಒಂದು 43 ಜನಕ್ಕೆ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವೈದ್ಯರು ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಮಾಡಿ ಕ್ಲಿನಿಕ್ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಾಕಷ್ಟು ವೈದ್ಯರು ವೈದ್ಯಕೀಯ ಶಿಕ್ಷಣ ಮುಗಿಯದೆ ಇದ್ರೂ ಕೂಡ ವೈದ್ಯರು ಅಂತ ಹೇಳಿಕೊಂಡು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಅಲ್ಲದೆ ಇನ್ನು ಕೆಲ ವೈದ್ಯರು ಆರೋಗ್ಯ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳದೆ ಆಸ್ಪತ್ರೆ ಓಪನ್ ಮಾಡಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವುದಕ್ಕೆ ಮುಂದಾಗಿದ್ರು. ಇನ್ನು ನಕಲಿ ವೈದ್ಯರ ಮೇಲೆ ಅಧಿಕಾರಿಗಳ ತಂಡ ದಾಳಿ ಮಾಹಿತಿ ಪಡೆದ ಕೆಲ ನಕಲಿ ವೈದ್ಯರು ತಮ್ಮ ಆಸ್ಪತ್ರೆಗಳಿಗೆ ಬೀಗ ಹಾಕಿ ಎಸ್ಕೇಪ್ ಆಗಿರೋದು ಕೂಡ ಬೆಳಕಿಗೆ ಬಂದಿದೆ. ಈಗ ಸ್ವಲ್ಪ ನಕಲಿ ವೈದ್ಯರ ಅಥವಾ ಏನೋ ಡಿಗ್ರಿ ಸರ್ಟಿಫಿಕೇಟ್ಸ್ ಇಲ್ಲ, ಕ್ವಾಲಿಫಿಕೇಷನ್ ಇಲ್ಲ ಅಂಥದ್ದು ಎಲ್ಲ ಅಲೋಪತಿಕ್ ಡ್ರಗ್ಸ್ ಯೂಸ್ ಮಾಡೋದು, ಮೆಡಿಸಿನ್ಸ್, ಇಂಜೆಕ್ಷನ್ಸ್ಗಳು ಎಲ್ಲ ಅದಕ್ಕೆ ಸಿಕ್ಕಿದೆ. ದಾಳಿ ಮಾಡಿದಾಗ ಸಿಕ್ಕಿದೆ. ಸ್ವಲ್ಪ ಜನ ಆಧಾರ್ ಸಿಸ್ಟಮ್ ಆಫ್ ಮೆಡಿಸಿನ್ದಿಂದ ಬಂದು ಅಲೋಪತಿಕ್ ಸಿಸ್ಟಮ್ ಮೆಡಿಸಿನ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದರು. ಅವ್ರಿಗೆ ಕೂಡ ನೋಟಿಸ್ ಇಶ್ಯೂ ಮಾಡಿ ಕ್ರಮ ತಗೊಂಡಿದ್ದೀವಿ. ನಕಲಿ ವೈದ್ಯರ ವಿರುದ್ಧ ಸಮರ ಸಾರಿದ ಜಿಲ್ಲಾಡಳಿತ ಕೇವಲ ಆರಂಭ ಶೂರತ್ವ ತೋರಿಸದೆ ಆಗಾಗ್ಗೆ ಇಂಥ ದಾಳಿಗಳನ್ನು ನಡೆಸಬೇಕಾಗಿದೆ. ದಾಳಿ ಮಾಡಿ ಕೇವಲ ನಕಲಿ ವೈದ್ಯರ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸುವುದಲ್ಲದೆ ಅಂತಹವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ನಕಲಿ ವೈದ್ಯರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಿದೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.